ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದ್ದು ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿದೆ. ಮಾಗಡಿ ಮುಖ್ಯ ರಸ್ತೆಯ ಬ್ಯಾಡರಹಳ್ಳಿ ಹಾಗೂ ಭಾರತ್ ನಗರದ ಸುತ್ತಮುತ್ತ ಚಿರತೆ ಕಾಣಿಸಿಕೊಂಡಿದ್ದು ಮನೆಗಳ ಸಮೀಪವೇ ಚಿರತೆ ಓಡಾಡಿರೋ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಪಟ್ಟಿದ್ದ ಪ್ರಕರಣ ಸಂಬಂಧ ಬಾಗಲೂರು ಪೊಲೀಸರು ವಸತಿ ಶಾಲೆಯ ಶಿಕ್ಷಕ ನಾರಾಯಣ್ ಎಂಬಾತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿಕ್ಷಕನ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಆರೋಪಿಯ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕಾವೇರಿ ನದಿ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಕೆಆರ್ಎಸ್ ಡ್ಯಾಂಗೆ ಒಂದೇ ದಿನದಲ್ಲಿ 5,000 ಕ್ಯೂಸೆಕ್ ಒಳಹರಿವು ಹೆಚ್ಚಳವಾಗಿದೆ. ಕೆಆರ್ಎಸ್ ಡ್ಯಾಂ ಒಳಹರಿವಿನ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದ್ದು ಇದರಿಂದ ನೀರಿನ ಮಟ್ಟ 85.66 ಅಡಿಗೆ ಏರಿಕೆಯಾಗಿದೆ. ಸದ್ಯ ಡ್ಯಾಂನಲ್ಲಿ 13.512 ಟಿಎಂಸಿ ನೀರು ಶೇಖರಣೆಯಾಗಿದೆ. ಇದೇ ರೀತಿ ಒಳಹರಿವು ಹೆಚ್ಚಾದರೆ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಲಿದೆ. ಇನ್ನು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿರೋ ಘಟನೆ ಪನ್ನೇರುಘಟ್ಟ ರಸ್ತೆಯ ವೀವರ್ಸ್ ಕಾಲೋನಿಯಲ್ಲಿ ನಡೆದಿದೆ. ಹರೀಶ್ ಎಂಬುವವರಿಗೆ ಸೇರಿದ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು ಸ್ಫೋಟದ ತೀವ್ರತೆಗೆ ಮನೆ ಬಾಗಿಲು ಹಾಗೂ ಕಿಟಕಿಗಳು ಛಿದ್ರವಾಗಿವೆ. ಜೊತೆಗೆ ಒಂದು ದ್ವಿಚಕ್ರ ವಾಹನ ಮತ್ತು ಕಾರು ಕೂಡ ಜಖಂ ಆಗಿವೆ. ಬ್ಲಾಸ್ಟ್ ವೇಳೆ ಮನೆಯಲ್ಲಿದ್ದ ಲಕ್ಷ್ಮಿ ಎಂಬುವವರು ಗಂಭೀರವಾಗಿ ಗಾಯಗೊಂಡಿದ್ದು ಗಾಯಾಳುವಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಧಿಕಾರಿಗಳು ಬ್ರೇಕ್ ಹಾಕಿಲ್ಲ. ಅಮಾಯಕರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋ ಟಿಪ್ಪರ್ಗಳ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಂಗಳದಾಳ ಲಂಬಾಣಿಹಟ್ಟಿ ಬಳಿ ಶವ ಸುಟ್ಟು ಹಾಕಿದ ಪ್ರಕರಣವನ್ನ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸರು ಭೇದಿಸಿದ್ದಾರೆ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಸ್ವಂತ ಮಾವನನ್ನ ಸುಪಾರಿ ಕೊಟ್ಟು ಸೊಸೆಯೇ ಕೊಲೆ ಮಾಡಿಸಿದ್ದಾಳೆ. ಚೌಳೂರು ಮೂಲದ ಶಿವಮೂರ್ತಿ ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ಕಾರು ಬಾಡಿಗೆಗೆ ಪಡೆದು ಶಿವಮೂರ್ತಿಯನ್ನ ಕರೆದೊಯ್ದು ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಮರ್ಡರ್ ಮಾಡಲಾಗಿತ್ತು. ಇದೀಗ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದು ಆರೋಪಿಗಳಾದ ನೂರ್ ಅಹಮದ್, ಸುಮತಿ, ಅಕ್ಷಯ್, ಝೇಂಖಾರ್ನನ್ನ ಬಂಧಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ.
ಜೀವದ ಹಂಗು ತೊರೆದು ಸರ್ಕಾರಿ ಶಾಲಾ ಮಕ್ಕಳು ಪ್ರತಿನಿತ್ಯ ಹೆದ್ದಾರಿ ರಸ್ತೆಯನ್ನ ದಾಟ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಕರ್ನಾಟಕ ಪಬ್ಲಿಕ್ ಶಾಲಾ ಮಕ್ಕಳು ಸ್ಕೈ ವಾಕ್ ಅಂಡರ್ ಪಾಸ್ ಇಲ್ಲದ ಕಾರಣ ಪ್ರತಿನಿತ್ಯ ಹೆದ್ದಾರಿ ರಸ್ತೆಯನ್ನ ದಾಟ್ತಾ ಇದ್ದಾರೆ. 10 ರಿಂದ 15 ಹಳ್ಳಿಗಳ ಜನ ಸಾವನ್ನ ಹೆಗಲ ಮೇಲೆ ಹೊತ್ಕೊಂಡು ರಸ್ತೆ ದಾಟ್ತಾ ಇದ್ದಾರೆ. ದೇವನಹಳ್ಳಿ ಟು ದಾಬಸ್ಪೇಟೆಗೆ ಸಂಪರ್ಕವನ್ನ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ಈ ಸಮಸ್ಯೆ ಇದ್ದು ಸ್ಕೈ ವಾಕ್ ಅಥವಾ ಅಂಡರ್ ಪಾಸ್ ಮಾಡಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಜಾಗದಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ಸಾರ್ವಜನಿಕರು ಸಾವಿಗೀಡಾಗಿದ್ದಾರೆ. ಓವರ್ ಸ್ಪೀಡ್ ಆಗಿ ಬರುವ ವಾಹನಗಳಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ. ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಸಮಸ್ಯೆಯ ಬಗ್ಗೆ ಗಮನ ಕೊಡಿ ಅಂತ ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ. ವಿದ್ಯಾರ್ಥಿನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ಆನೇಕಲ್ ತಾಲೂಕಿನ ಮರಸೂರು ಮಡಿವಾಳದಲ್ಲಿ ನಡೆದಿದೆ. ಮಧುಶ್ರೀ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿನಿ. ಮರಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿ ಓದ್ತಾ ಇದ್ದ ಮಧುಶ್ರೀ ಶಿಕ್ಷಕಿ ಬೈದಿದ್ದಕ್ಕೆ ಮನನೊಂದು ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನನಗೆ ಶಾಲೆಯಲ್ಲಿ ನಡೆದ ಘಟನೆ ತುಂಬಾ ನೋವನ್ನ ತಂದಿದೆ. ನನಗೆ ಈ ಅವಮಾನವನ್ನ ಸಹಿಸಿಕೊಂಡು ಬದುಕಲು ಆಗ್ತಾ ಇಲ್ಲ. ಮನಸ್ಸಿಗೆ ಹೆಚ್ಚು ನೋವಾಗಿದ್ರಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದೇನೆ. ನನ್ನ ಅಮ್ಮನನ್ನ ಯಾರೂ ಕೂಡ ಬೈಬೇಡಿ. ನನಗೆ ಈ ಭೂಮಿ ಮೇಲೆ ಬದುಕಲು ಅರ್ಹತೆ ಇಲ್ಲ ಅಂತ ಡೆತ್ ನೋಟ್ ಅನ್ನ ಬರೆದಿಟ್ಟು ಮಧುಶ್ರೀ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ನನಗೂ ಗೊತ್ತಿಲ್ಲ ಸರ್. ನಾನು ಅಡ್ಮಿಂಟ್ ಆಗಿದ್ದೆ. ಹೆಲ್ತ್ ಪ್ರಾಬ್ಲಮ್ಮು, ಸ್ಕಿನ್ ಪ್ರಾಬ್ಲಮ್ಮು. ನಾನು ಮಗುನ ನಮ್ಮ ನಾದಿನಿ ಕೈಯಲ್ಲಿ ಒಪ್ಪಿಸ್ಬಿಟ್ಟು ನಾನು ಅಡ್ಮಿಟ್ ಮಾಡೋಕ್ಕೆ ಹೋಗಿದ್ದೆ. ಅವಳು ನನಗೇನು ಇನ್ಫಾರ್ಮ್ ಮಾಡಿಲ್ಲ. ಆದರೆ ನಾನು ನಿನ್ನೆ ಇನ್ಫಾರ್ಮ್ ಮಾಡಿ ಇವರೇ ಹೇಳಿದ್ದು. ಅವ್ರ ಅತ್ತೆ ಹತ್ರ ಎಲ್ಲ ಹೇಳಿದ್ದಾಳಂತೆ. ಏನೂ ಇಲ್ಲ ಮ್ಯಾಟ್ರು, ಏನೂ ಆಗಿಲ್ಲ. ಇವರು ವಿಚಾರಿಸಿದ್ದಾರೆ, ಏನೂ ಹೇಳಿಲ್ಲ ಅವಳು. ಆದರೆ ಇದರಲ್ಲಿ ಮಾತ್ರ ಡೆತ್ ಬರ್ದಿಕ್ಕಿ ಸೂಸೈಡ್ ಮಾಡ್ಕೊಂಡು ಅದೇ ಅದರಲ್ಲಿರೋದಷ್ಟೇ ಸರ್. ಏನೋ ಗೊತ್ತಿಲ್ಲ, ಅದರಲ್ಲಿ ಇರುತ್ತೆ. ಏನಂತಾನು ಬರ್ದಿಲ್ಲ, ಮಾತ್ರ ಬರ್ದಿದ್ದಾಳೆ. ಈಗ ಈ ಹುಡುಗಿ 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ. ಮರ್ಸೂರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ಲು. 7th ಇಂದ 8th ಹೋಗಿದ್ದಾಳೆ. ಸೊ 8th ಇಲ್ಲಿ ಓದ್ತಾ ಇರ್ಬೇಕಾದ್ರೆ ಸ್ಕೂಲಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಟೀಚರ್ಸ್ ಏನೋ ಬೈದಿದ್ದಾರೆ, ಏನೋ ಮಾಡಿದ್ದಾರೆ. ಅದರಿಂದ ಮನ ನೊಂದ್ಕೊಂಡಿದ್ದಾಳೆ, ತುಂಬ ಬೇಜಾರಾಗಿದ್ದಾಳೆ. ಯಾರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಏನೂ ಮಾಡಿಲ್ಲ. ಹಾಗಾಗಿ ನಮಗೆ ನೈಟು 12:30ಗೆ ವಿಷಯ ಗೊತ್ತಾಯಿತು. 12:30, 12:45 ಹಂಗೆ ಗೊತ್ತಾಯಿತು ನೈಟು. ಸೊ ನಾವು ಅದಕ್ಕೆ ಏನಾಯಿತು ಅಂತ ಬಂದು ನೋಡಿ ಆದಮೇಲೆ ಮಾರ್ನಿಂಗ್ ನಾವು ಸ್ಕೂಲ್ ಹತ್ರ ಹೋದ್ರಿ, ಎನ್ಕ್ವೈರಿ ಮಾಡಿ. ಕಲಬುರಗಿ ನಗರದಲ್ಲಿ ತಡರಾತ್ರಿ ಲಘು ಭೂಕಂಪನ ಸಂಭವಿಸಿದ್ದು ನಸುಕಿನ ಜಾವ 1:30ರ ಸುಮಾರು 4 ರಿಂದ 5 ಸೆಕೆಂಡುಗಳ ಕಾಲ ಭೂಮಿ ಕಂಪಿಸಿದ ಅನುಭವವಾಗಿದೆ. ಹರಿಕೃಷ್ಣ ನಗರ, ಮಹಾವೀರ ನಗರ ಸೇರಿದಂತೆ ನಗರದ ವಿವಿಧೆಡೆ ಜನ ಭಯಭೀತರಾಗಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಮನೆಗಳಲ್ಲಿನ ಕಿಟಕಿ ಸೇರಿದಂತೆ ಹಲವು ವಸ್ತುಗಳು ಗಡಗಡ ನಡುಗಿರೋ ಅನುಭವವಾಗಿದೆ. ಸಚಿವ ಸ್ಥಾನ ಸಿಗುತ್ತಾ ಎಂಬ ಬಗ್ಗೆ ಬೆಳಗಾವಿಯಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಸಚಿವನಾಗ್ತೀನಿ ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ದೀನಿ. ಈಗ ಉಪಜಾತಿ ನೋಡ್ತಾ ಇದ್ದಾರೆ, ಹೀಗಾಗಿ ಸಮಸ್ಯೆ ಆಗಿದೆ. ಆದರೂ ಸಚಿವನಾಗ್ತೀನಿ ಅನ್ನೋ ನಿರೀಕ್ಷೆ ಇದೆ. ನಾನು ಬರೀ ಸಿದ್ದರಾಮಯ್ಯನವರ ಅತ್ಯಾಪ್ತ ಅಲ್ಲ, DK ಶಿವಕುಮಾರ್ ಅವರು ನಮ್ಮ ಸ್ನೇಹಿತರು. ಅವರು ಅತ್ಯಾಪ್ತರು. ಸಚಿವನಾಗುವ ಭರವಸೆ ಇದೆ, ಆದರೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಂತ ಹೇಳಿದ್ರು. ಹಾಗೆ ಆಗ್ತೀನಿ ಅಂತ ಬಹಳ ಆಸೆ ಇಟ್ಕೊಂಡಿದ್ದೀನಿ. ಏನಾಗಿದೆ, ಇಲ್ಲಿ ಬರ್ತಾ ಬರ್ತಾ ಜಾತಿ ಒಂದೇ ನಡೀತಾ ಇಲ್ಲ, ಉಪಜಾತಿ ಅಂತ ಶುರು ಮಾಡ್ಬಿಡ್ರೆ. ಅದ್ರಾಗೆ ಬಣಜಿಗರು, ಪಂಚಮಸಾಲೆ ಅಂತ ಶುರು ಮಾಡಿ, ಹಂಗಾಗಿ ನನಗೆ ಸ್ವಲ್ಪ ಹಿಂದೇಟ್ ಆಗ್ತಾ ಇದೆ. ಹೊರತಾಗಿ ನಾನು ಹೇಳಿದೀನಿ, ಜಾತಿನೇ ನೋಡಕೋಬಿಡಿ. ಯಾರ ಪಕ್ಷಕ್ಕೆ ನಿಷ್ಠಾವಂತರಾಗಿದಾರೋ, ಮೊದಲಿಂದ ಯಾರ ಪಕ್ಷಕ್ಕೆ ದುಡಿದಾರೋ ಅಂತವ್ರಿಗೆ ಮಂತ್ರಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿರೀಕ್ಷೆ ಇಟ್ಕೋಬಹುದು. ನಾವು ನಿರೀಕ್ಷೆ ಅವ್ರಿಗೆ ಇದೀವಿ, ಗ್ಯಾರಂಟಿ ಆಗ್ಬೋದು ಅಂತ ನೆನ್ಸ್ಕೊಂಡಿದ್ವಿ.
ಆಗತ್ತ ಬಿಡುತ್ತ. ಅಂದ್ರೆ ಸಿದ್ದರಾಮಯ್ಯ ಅವರು ಅತ್ಯಾಪ್ತರಾಗಿದ್ರಿ, ಈಗಲೂ ಅತ್ಯಾಪ್ತಾರ. ಅಲ್ಲ ಡಿ ಕೆ ಶಿವಕುಮಾರ್ ಅಪ್ತಾಪ್ತಾರೆ. ನಾವೆಲ್ಲ ಡಿ ಕೆ ಶಿವಕುಮಾರ್ ನಾವೆಲ್ಲ ಹಳೆ ಫ್ರೆಂಡ್ಸ್. ಇವ್ರಿಗೆ ಮುಖ್ಯಮಂತ್ರಿ ಈಗ ಆಗಿದ್ದಾರೆ. ಮೊದಲಿಂದ ನಾವು ಫ್ರೆಂಡ್ಸ್ ಆಗಿದ್ದೇ ಇದೀವಿ. ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ವಿಜಯಪುರದಲ್ಲಿ ಸಂಸದ ಗೋವಿಂದ ಕಾರಜೋಳ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. 60ರಿಂದ 65ರಷ್ಟು ಎಂಎಲ್ಎಗಳು ನಾವು ಮಂತ್ರಿ ಆಗಬೇಕು ಅಂತ ಲಾಬಿ ಮಾಡ್ತಾ ಇದ್ದಾರೆ. ಹೀಗೆ ಲಾಬಿ ಮಾಡಿದ್ರೆ ಸರ್ಕಾರಕ್ಕೆ ಕಂಟಕ ಬರುತ್ತೆ ಎಂಬ ಕಾರಣಕ್ಕೆ ಮುಂದೂಡಲಾಗ್ತಾ ಇದೆ. ಆಷಾಢ ಮಾಸ ಅಧಿಕ ಮಾಸ ಅಂತ ಹೇಳಿ ನೆಪ ಹೇಳಿಕೊಂಡು ಮುಂದೂಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಲಿನ ಬೆಂಬಲ ದರ ಹೆಚ್ಚಳ ಮಾಡುವಂತೆ ಆಗ್ರಹಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಬಮೂಲ್ ನಿರ್ದೇಶಕ ಬಿಸಿ ಆನಂದ್ ಮತ್ತು ಹರೀಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಹಾಲಿಗೆ ಪ್ರೋತ್ಸಾಹಧನ 5ರಿಂದ 10 ರೂಪಾಯಿಗೆ ಹೆಚ್ಚಳ ಮಾಡುವಂತೆ ಆಗ್ರಹಿಸಲಾಯಿತು. ಇನ್ನು ಹಸುಗಳನ್ನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕಟ್ಟಿ ರೈತರು ಆಕ್ರೋಶವನ್ನ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಭಾಗಿಯಾಗಿದ್ರು. ಮಾಡಬೇಡ್ರಿ ಅಂತ ಈ ನಿಮ್ಮನ್ನೆಲ್ಲ ಆಳ್ತಕ್ಕಂಥ ಜನಪ್ರತಿನಿಧಿಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಲಾರಿ ಮತ್ತು ಕ್ರೂಸರ್ ವಾಹನ ಡಿಕ್ಕಿಯಾಗಿ 6 ಮಂದಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಆರತಿ ಬೈಲ್ಘಟ್ಟದಲ್ಲಿ ಈ ಘಟನೆ ನಡೆದಿತ್ತು. ಮೃತರು ಧಾರವಾಡ ಮೂಲದವರು ಎಂಬ ಮಾಹಿತಿ ಲಭ್ಯವಾಗಿದೆ. ಅಪಘಾತದಲ್ಲಿ ಇನ್ನು 3ವರಿಗೂ ಗಂಭೀರವಾಗಿ ಗಾಯಗಳಾಗಿದ್ದು ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಪ್ರಸಿದ್ಧ ಪ್ರವಾಸಿ ಕ್ಷೇತ್ರ ದೇವರ ಮನೆ. ನಿತ್ಯ ನೂರಾರು ಭಕ್ತರು ಭೇಟಿ ನೀಡುವ ದೇವರ ಮನೆಯ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ರಸ್ತೆ ದುರಸ್ತಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಹೀಗಾಗಿ ಗ್ರಾಮಸ್ಥರು ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆ ಗುಂಡಿಯನ್ನ ಮುಚ್ಚಿಸಿದ್ದಾರೆ. ಪೆಟ್ರೋಲ್ ಹಾಕಿಸಿಕೊಳ್ಳುವ ವಿಚಾರಕ್ಕೆ ಜಗಳ ಹಾಕಿ ಗಲಾಟೆ ಬಿಡಿಸಲು ಹೋದ ವ್ಯಕ್ತಿಯನ್ನೇ ಕಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಲಾಗಿದೆ. ರಾಯಚೂರು ತಾಲೂಕಿನ ಹಂಚಿನಾಳ ಕ್ಯಾಂಪ್ ಬಳಿ ಈ ಘಟನೆ ನಡೆದಿದ್ದು ಮೇಘನಾಥ್ ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ಪೆಟ್ರೋಲ್ ಹಾಕಿಸಲು ಬೈಕ್ನಲ್ಲಿ ಬಂದಿದ್ದ 3ವರಿಗೂ ಹಾಗೂ ಬಂಕ್ ಸಿಬ್ಬಂದಿಗೂ ಗಲಾಟೆ ನಡೀತಾ ಇತ್ತು. ಇದೇ ವೇಳೆ ಗಲಾಟೆಯನ್ನ ತಡೆಯಲು ಬಂದಿದ್ದ ಮೇಘನಾಥ್ಗೆ ಬಂಕ್ ಸಿಬ್ಬಂದಿ ವೀರೇಶ್ ಎಂಬಾತ ಕಟ್ಟಿಗೆಯಿಂದ ತಲೆಗೆ ಹೊಡೆದಿದ್ದಾನೆ. ಇದರ ಪರಿಣಾಮವಾಗಿ ಮೇಘನಾಥ್ ಸ್ಥಳದಲ್ಲಿಯೇ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಇಡಪನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಕಳ್ಳತನವನ್ನ ಮಾಡಿದ 2 ಆರೋಪಿಗಳನ್ನ ಆಳಂದ ಪೊಲೀಸರು ಬಂಧಿಸಿದ್ದಾರೆ. ಪ್ರದೀಪ್ ಕೋರೆ, ಪ್ರಶಾಂತ್ ಕೋರೆ ಬಂಧಿತ ಆರೋಪಿಗಳು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಜೂರಿ ಗ್ರಾಮದಲ್ಲಿ ನಿಲ್ಲಿಸಿದ್ದ ವಾಹನದಲ್ಲಿ ಆರೋಪಿಗಳು ಸಿಲಿಂಡರ್ ಕಳ್ಳತನವನ್ನ ಮಾಡಿದ್ರು. ಈ ಬಗ್ಗೆ ಇಂಡಿಯನ್ ಗ್ಯಾಸ್ ಕಂಪನಿ ದೂರು ನೀಡಿತ್ತು. ಇದೀಗ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದು ಬಂಧಿತನಿಂದ 27,500 ಮೌಲ್ಯದ 10 ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ ಕೆಲವು ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಗೆ ಮುಂಗಾರು ತಡವಾಗಿ ಎಂಟ್ರಿ ಕೊಟ್ಟಿದ್ದು ಮಳೆ ವಿಳಂಬವಾಗಿ ರೈತಾಪಿ ವರ್ಗ ಉಳಿಮೆ ಮಾಡಲು ನಿಂತಿದೆ. ಕಳಸದ ಹುಯಿಗೇರಿ ಭಾಗದಲ್ಲಿ ಇಲ್ಲಿ ರೈತರು ಬಿತ್ತನೆಗೆ ಮುಂದಾಗಿದ್ದಾರೆ.
ಅದು ಎತ್ತಲ್ಲಿ ಹೂಡಿದರೆ ಇದು ಗದ್ದೆ ಎಲ್ಲ ಚೆನ್ನಾಗಿ ಆಗ್ತದೆ. ಹಾಗಾಗಿ ನಾವು ಎತ್ತಲ್ಲೇ ಹೂಡೋದು. ಟ್ಯಾಕ್ಟ್ರಿ ಎಲ್ಲ ಚಿಕ್ಕ ಗದ್ದೆಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎತ್ತಲ್ಲಿ ಹೂಡಿದರೆ ಹಿಂದೆ ಏನು ಎತ್ತಲ್ಲೇ ಎಲ್ಲ ಹೂಡ್ತಾ ಇದ್ರು. ಹಾಗಾಗಿ ಈಗ ಎತ್ತು ಸಾಕ್ಲಿಕ್ಕೂ ಕಷ್ಟ, ಎಲ್ಲ ತುಂಬ ಹುಲ್ಲಿಗೆಲ್ಲ ಕಷ್ಟ ಆಗ್ತದೆ. ಹಾಗಾಗಿ ನಾವು ಈಗ ಎತ್ತಲ್ಲೇ ಹೂಟಿ ಮಾಡಿದ್ರೆ ಚೆನ್ನಾಗಿದೆ ಅಂತ. ಫಸ್ಟಿನ ಹೊಳಕೆ ಹೊಡೆಯೋದು ಅಂತ ಗದ್ದೆ, ಅದನ್ನ ಫಸ್ಟಲ್ಲಿ ಎತ್ತಲ್ಲಿ ಹೊಳಕೆ ಹೊಡೆದ್ರೆ ಭಾರಿ ಚೆನ್ನಾಗಾಗ್ತದೆ. ಆಮೇಲೆ ಟ್ಯಾಕ್ಟ್ರಿ ಟಿಲ್ಲರ್ ಹೂಡ್ಬೋದು. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಬಿಡದಿ ಭಾಗದ ರೈತರ ಹೋರಾಟ ಮುಂದುವರೆದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಪೈರಮಂಗಲದಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು, ರಕ್ತವನ್ನ ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಿರಿಂಜ್ ಮೂಲಕ ರಕ್ತ ತೆಗೆದು ಬ್ಯಾನರ್ ಮೇಲೆ ಅಂಟಿಸಿ ರಕ್ತ ಕೊಟ್ಟೆವು ಆದರೆ ಭೂಮಿ ಕೊಡೆವು ಅಂತ ಹೇಳಿ ಇಲ್ಲಿ ರೈತರು ಹೋರಾಟವನ್ನ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ರೈತರ ಹೆಣದ ಮೇಲೆ ಈ ಟೌನ್ಶಿಪ್ಗಳನ್ನು ಮಾಡಲಿಕ್ಕೆ ಹೊರಟಿದೆ. ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾನೆ ಇದ್ದೀವಿ, ಯಾವುದೇ ಕಾರಣಕ್ಕೂ ಈ ಟೌನ್ಶಿಪ್ ಮಾಡಲಿಕ್ಕೆ ನಮ್ಮ ಜಮೀನು 1 ಇಂಚು ಭೂಮಿಯನ್ನು ಕೊಡೋದಿಲ್ಲ. ನಮ್ಮ ರಕ್ತ ಬೇಕಾದ್ರೆ ಕೊಡ್ತೀವಿ, ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಭೂಮಿಯನ್ನು ಕೊಡಲ್ಲ ಅಂತಂತೇಳಿ ಇವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲು ಸಾಂಕೇತಿಕವಾಗಿ ರಕ್ತವನ್ನು ಕೊಟ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಅಟಕ್ಕೆ ಏನಾರ ಬಿದ್ದರೆ ರೈತರ ಪ್ರಾಣವನ್ನಾದರೂ ಕೊಟ್ಟು ಈ ಭೂಮಿಯನ್ನು ಉಳಿಸ್ಕೋಬೇಕು ಅಂತಂತೇಳಿ ಈ ಭಾಗದ ರೈತರು ಎಲ್ಲರೂ ಕೂಡ ಚಿಂತನೆಯನ್ನು ಮಾಡ್ತಿದ್ದೀವಿ. ಆ ಪ್ರಕಾರವೇ ಇವತ್ತು ಸಾಂಕೇತಿಕವಾಗಿ ನಾವು ರಕ್ತವನ್ನು ಕೊಟ್ಟು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಈ ಸರ್ಕಾರಕ್ಕೆ ಏನಾರ ಮಾನ ಮರ್ಯಾದೆ ಇದ್ರೆ ಈ ರೈತರ ಜಮೀನನ್ನ ಕಿತ್ಕೊಳ್ಳಿಕ್ಕೆ ಹೊಟ್ಟಿರ್ತಕ್ಕಂಥ ಸರ್ಕಾರ ಕೂಡಲೇ ಈ ಯೋಜನೆಯನ್ನ ಕೈ ಬಿಡಬೇಕು. ಇವತ್ತು ಸಂತೋಷ್ ಹೆಗಡೆ ಅವರು ಈ ಹೋರಾಟಕ್ಕೆ ಬಂದಿದ್ದಾರೆ. ನಂದಿಬೆಟ್ಟ ರಸ್ತೆಯ ಪ್ರೆಸ್ಟೀಜ್ ಗಾಲ್ಫ್ ಶೈರ್ನಲ್ಲಿ ಮಧ್ಯರಾತ್ರಿ ಕರಡಿಗಳು ಓಡಾಡಿವೆ. ಕರಡಿಗಳ ಓಡಾಟದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, 2 ದೊಡ್ಡ ಕರಡಿಗಳು ಮಧ್ಯರಾತ್ರಿ ಗಾರ್ಡನ್ ಏರಿಯಾದಲ್ಲಿ ಓಡಾಡಿವೆ. ನಂದಿಬೆಟ್ಟದ ಕಡೆಯಿಂದ ಆಹಾರ ಅರಿಸಿ ಕರಡಿಗಳು ಬಂದಿರುವ ಶಂಕೆ ಇದ್ದು, ಕರಡಿಗಳ ಓಡಾಟದ ದೃಶ್ಯ ಸಮೇತ ಸ್ಥಳೀಯರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಕರಡಿಗಳ ಓಡಾಟದಿಂದ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದ್ದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ವ್ಯಕ್ತಿಯ ಮೇಲೆ ಕಿಡಿಗೇಡಿಗಳು ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿರೋ ಘಟನೆ ಬನ್ನೇರುಘಟ್ಟದ ಕಗಲಿಪುರ ರಸ್ತೆಯಲ್ಲಿ ನಡೆದಿದೆ. 3-4 ಬೈಕ್ಗಳಲ್ಲಿ ಬಂದಿದ್ದ ಕಿಡಿಗೇಡಿಗಳು ಕಾರನ್ನ ಅಡ್ಡಗಟ್ಟಿ ವ್ಯಕ್ತಿಗೆ ಆವಾಸ ಹಾಕಿದ್ದಲ್ಲದೆ ಮಾರಕಾಸ್ತ್ರಗಳಿಂದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ. ತಲ್ವಾರ್ ಮತ್ತು ಲಾಂಗ್ ಅನ್ನ ಹಿಡಿದು ಬಂದು 4-5 ಮಂದಿ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇದರ ಬಗ್ಗೆ ಈಗಾಗಲೇ ಸ್ಥಳೀಯರು ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು, ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಂತೆ ದುಷ್ಕರ್ಮಿಗಳು ಓಡಿ ಹೋಗಿದ್ದಾರೆ. ಆದರೆ ಓಡಿ ಹೋಗ್ತಾ ಇದ್ದ ಓರ್ವ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳವಾರ ರಾತ್ರಿ 9:30 ಸಮಯ ನಾನು ಈ ಕಡೆಯಿಂದ ಬಂದು ಕಾರಲ್ಲಿ ನಿಲ್ಲಿಸ್ದೆ. ನಾನಿದೆ, ನಮ್ಮನೆ ಇದೆ. ಇದು ಕಗ್ಲಿಪುರ ರಸ್ತೆ, ಬಾಲಾಜಿ ಚೌಲ್ಟ್ರಿ ಮನೆ. ನಾನಿಲ್ಲಿ ನಿಲ್ಲಿಸಿದ ತಕ್ಷಣ ಒಂದು 4-5 ಜನ ಗುಂಪು ಸೇರಿಕೊಂಡು ಒಂದು ಕಾರ್ನ ಹಿಂದೆ ಚೇಸ್ ಮಾಡ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿ, ಆ ಕಾರ್ನ ಅವ್ರನ್ನ ಹುಡುಗರನ್ನ ಇಬ್ಬರನ್ನ ಕೆಳಗಡೆ ಇಳಿಸಿ ಅವ್ರನ್ನೇನೋ ತಳ್ಳಾಡಿ ಪೈದಾಡಿ ಮಾಡ್ತಾಯಿದ್ರು. ಆಮೇಲೆ ಹೊರಗಡೆ ಆ ಕಡೆಯಿಂದ ಇಬ್ಬರು ಯಾರೋ ಬಂದು ಬಿಡಬೇಡ ಅವನ್ನ ಹೊಡಿ ಅಂತ ಹೇಳಿದ ತಕ್ಷಣ ಯಾರೋ ಒಬ್ಬ ದೊಡ್ಡದೊಂದು ತಲ್ವಾರ್ ತಂದು ಅವ್ನ ಕೈ ಕೊಟ್ಟ. ಅವ್ನು ಹೊಡೆಯೋಕ್ಕೆ ಶುರು ಮಾಡಿದಾಗ ಮೇಲೆಯಿಂದ ನನ್ನ ಮಗ ನೋಡ್ತಿದ್ದ. ಅವರು ಇಮಿಡಿಯೇಟ್ ಪೊಲೀಸ್ ಫೋನ್ ಮಾಡಿದ ತಕ್ಷಣ ಸಾತನೂರು ವಲಯ ಅರಣ್ಯ ಅಧಿಕಾರಿಗಳ ಕಾರ್ಯಾಚರಣೆಯಲ್ಲಿ ಜಿಂಕೆ ಬೇಟೆಯಾಡಿ ಕಾರಿನಲ್ಲಿ ಸಾಗಿಸ್ತಾ ಇದ್ದ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ಹೊನ್ನಿಗಾನಹಳ್ಳಿ ಗ್ರಾಮದ ಬಳಿ ಜಿಂಕೆ ಬೇಟೆಯಾಡಿದವರನ್ನ ಪೊಲೀಸರು ಬಂಧಿಸಿದ್ದಾರೆ. ಕನಕಪುರ ತಾಲೂಕಿನ ನಲ್ಲಹಳ್ಳಿ ಗ್ರಾಮದ ರಘು, ಪವನ್ ಕುಮಾರ್, ಕೃಷ್ಣ, ಮಾದೇಶ್ ಬಂಧಿತ ಆರೋಪಿಗಳು ಮಳವಳ್ಳಿ ತಾಲೂಕಿನ ಪುರಿಗಾಲಿ ಗ್ರಾಮದ ಬಳಿ ಜಿಂಕೆ ಬೇಟೆಯಾಡಿ ಕಾರಿನಲ್ಲಿ ಸಾಗಿಸ್ತಾ ಇದ್ರು. ಇದೇ ವೇಳೆ ಡಿಎಫ್ಒ ರಾಮಕೃಷ್ಣಪ್ಪ ನೇತೃತ್ವದಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಲಕ್ಕುಂದ ಗ್ರಾಮದ ಸಮೀಪ ಚೆಸ್ಕಾಂ ಸಿಬ್ಬಂದಿ ವಾಹನದ ಮೇಲೆ ಒಂಟಿ ಸಲಗವೊಂದು ದಾಳಿ ನಡೆಸಿದೆ. ಇನ್ನು ಲೈನ್ ದುರಸ್ತಿ ಮುಗಿಸಿ ವಾಪಸ್ ಆಗ್ತಾ ಇದ್ದ ವೇಳೆ ರಸ್ತೆಯ ಪಕ್ಕದಲ್ಲೇ ನಿಂತಿದ್ದ ಒಂಟಿ ಸಲಗ ಏಕಾಏಕಿ ಸಿಬ್ಬಂದಿ ವಾಹನದ ಮೇಲೆ ಅಟ್ಯಾಕ್ ಮಾಡಿದೆ. ನಿನ್ನೆ ತಡರಾತ್ರಿ 1:30 ಸುಮಾರಿಗೆ ಘಟನೆ ನಡೆದಿದ್ದು, ವಾಹನದ ಡ್ಯಾಶ್ ಕ್ಯಾಮ್ನಲ್ಲಿ ಕಾಡಾನೆ
ಅಟ್ಯಾಕ್ ದೃಶ್ಯ ಸೆರೆಯಾಗಿದೆ. ಶಾಖಾಧಿಕಾರಿ ಮಂಜುನಾಥ್ ಹಾಗೂ ಪವರ್ ಮ್ಯಾನ್ ಇದ್ದ ವಾಹನದ ಮೇಲೆ ಕಾಡಾನೆ ದಾಳಿ ನಡೆಸಿದ್ದು, ಸಮಯ ಪ್ರಜ್ಞೆಯಿಂದ ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬನ್ನಿ ಬನ್ನಿ ಸರ್, ಬನ್ನಿ. ಗಾಡಿ ಬೇರೆ ಸರಿ ಇಲ್ಲ, ಸಾಕಾಗೈತೆ ಬಿಡಿ. ನಾನು ಹೇಳ್ತೆ ಸರ್. ಬನ್ನಿ ಬನ್ನಿ ಸರ್, ಬನ್ನಿ. ಸಾಲಬಾಧೆಯನ್ನ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಮನವಳ್ಳಿ ಗ್ರಾಮದಲ್ಲಿ ನಡೆದಿದೆ. ವೆಂಕಟೇಶ್ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ. 6 ಲಕ್ಷಕ್ಕಿಂತ ಅಧಿಕ ಸಾಲ ಮಾಡಿಕೊಂಡಿದ್ದ ವೆಂಕಟೇಶ್ ಸಾಲವನ್ನ ತೀರಿಸಲಾಗದೆ ವಿಷ ಸೇವಿಸಿದ್ದಾರೆ. ಕೂಡಲೇ ಆತನನ್ನ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ವೆಂಕಟೇಶ್ ಮೃತಪಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನ ಮಾಡಿರೋ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದ ಹೊಸೂರು ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಸ್ವಾಮಿನಾಥನ್ ಎಂಬುವವರಿಗೆ ಸೇರಿದ ಬೈಕ್ ಅನ್ನ ಮುಸುಕುದಾರಿಯೊಬ್ಬ ಕದ್ದು ಪರಾರಿಯಾಗಿದ್ದಾನೆ. ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಪೊಲೀಸರು ಆರೋಪಿ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಚಾಕು ತೋರಿಸಿ ವೃದ್ಧಿಯ ಬಳಿ ಇದ್ದ ಚಿನ್ನದ ಸರ ಕಿತ್ತು ಪರಾರಿಯಾಗಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಲಕ್ಷ್ಮೀಪತಿ ಬಂಧಿತ ಆರೋಪಿ ಕೋಲಾರದ ಮುಳಬಾಗಿಲು ತಾಯಲೂರು ರಸ್ತೆಯ ಗ್ಯಾಸ್ ಪೈಪ್ಲೈನ್ ಬಳಿ ಆರೋಪಿ ವೃದ್ಧಿಯ ಚಿನ್ನದ ಸರ ಕಿತ್ತು ಪರಾರಿಯಾಗಿದ್ದ. ಇದೀಗ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ತರೀಕೆರೆ ತಾಲೂಕಿನಲ್ಲಿರುವ ಹೆಬ್ಬೆ ಫಾಲ್ಸ್ ತುಮ್ಮಿಕ್ಕೆ ಹರಿತಾ ಇದೆ. ಹೆಬ್ಬೆ ಜಲಪಾತದಲ್ಲಿ ಸುಮಾರು 100 ಅಡಿಗೂ ಎತ್ತರದಿಂದ ನೀರು ತುಮಕುತ್ತೆ. ಹಾಲ್ನೊರೆಯಂತೆ ತುಮುಕ್ತಾ ಇರೋ ಫಾಲ್ಸ್ನ ಜಲ ವೈಭವವನ್ನ ನೋಡಲು ಪ್ರವಾಸಿಗರ ದಂಡೆ ಬರ್ತಾ ಇದೆ. ಈ ಜಲಪಾತವನ್ನ ಸ್ಥಳೀಯರು ಪ್ರವಾಸಿಗರು ಮಿನಿ ಜೋಗ್ ಎಂದೇ ಕರೀತಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಕಂಬಳ ಆಚರಣೆಗೆ ವಿರೋಧ ವ್ಯಕ್ತವಾಗಿದೆ. ಕಂಬಳ ದಕ್ಷಿಣ ಕನ್ನಡ ಭಾಗದ ಕ್ರೀಡೆ, ಅದು ಅಲ್ಲೇ ನಡೆಯಲಿ. ಮೈಸೂರು ದಸರಾಗೂ ಕಂಬಳಕ್ಕೂ ಏನ್ ಸಂಬಂಧ? ವಿಜಯನಗರ ದಸರಾ ಕಾಲದಿಂದಲೂ ಕಂಬಳ ನಡೆದಿಲ್ಲ. ಈಗ ಯಾಕೆ? ಕಂಬಳಕ್ಕೆ ಸುಮಾರು 10 ಕೋಟಿ ಬೇಕು. 10 ಕೋಟಿಯಲ್ಲಿ ಕಲಾವಿದರನ್ನ ಚೆನ್ನಾಗಿ ನೋಡಿಕೊಳ್ಳಲಿ, ಇನ್ನು ಚೆನ್ನಾಗಿ ದಸರಾ ಮಾಡಲಿ. ಕಂಬಳಕ್ಕೆ 24 ಎಕರೆ ಜಾಗ ಗುರುತು ಮಾಡಿದ್ದಾರೆ. ಆ ಜಾಗದಲ್ಲಿ ಸಾಕಷ್ಟು ಮರ ಗಿಡಗಳು ಇವೆ. ಕಂಬಳ ಮಾಡಿದ್ರೆ ಪರಿಸರ ನಾಶ ಆಗುತ್ತೆ. ಕಂಬಳವನ್ನ ನಿಲ್ಲಿಸದಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ರಾಜವಂಶಸ್ಥರು, ಇತಿಹಾಸ ತಜ್ಞರು, ಪರಿಸರವಾದಿಗಳು ಎಚ್ಚರಿಕೆಯನ್ನ ನೀಡಿದ್ರು. ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನಲ್ಲಿ ಕರೆಂಟ್ ಕೊರತೆ ಹಿನ್ನೆಲೆಯಲ್ಲಿ ರೈತರು ಸಿಡಿದೆದ್ದಿದ್ದಾರೆ. ಪದೇ ಪದೇ ವಿದ್ಯುತ್ ಕಟ್ ಮಾಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಿದ್ದು, 110 ಕೆವಿ ವಿದ್ಯುತ್ ವಿತರಣಾ ಘಟಕದ ಮುಂದೆ ಕಿಡಿಕಾರಿದ್ರು. ಕೂಡಲೇ ಸಂಬಂಧಿಸಿದ ಮೇಲಾಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿದ್ರು. ಇದೇ ವೇಳೆ ಕೆಇಪಿ ಅಧಿಕಾರಿಗಳಿಗೆ ರೈತರು ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡು ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡುವಂತೆ ಆಗ್ರಹಿಸಿದ್ರು. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ನಿರಂತರವಾಗಿ ಮಳೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ರಸ್ತೆಯ ಪಕ್ಕದಲ್ಲಿ ಬೃಹತ್ ಮರಗಳು ಬಲಿಗಾಗಿ ಕಾದು ಕುಳಿತಿದ್ದು, ಈ ಮರಗಳು ಯಾವಾಗ ಬೇಕಾದರೂ ಹೆದ್ದಾರಿ ಮೇಲೆ ಬೀಳಬಹುದು. ಹೀಗೆ ಮಳೆ ಮುಂದುವರಿದರೆ ವಾಹನ ಸಂಚಾರಕ್ಕೂ ಕಷ್ಟವಾಗಲಿದೆ.